ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ. ನಾನು ಆತ್ಮಪ್ರಜ್ಞೆಯಲ್ಲಿ ಕುಳಿತು ದೇವರ ಪ್ರೀತಿಯನ್ನು ಪಡೆಯುತ್ತೇನೆ. ನಾನು ಶಿವಬಾಬಾರಿಂದ ಸ್ವರ್ಗದ ದೈವಿಕ ಪರಂಪರೆಯನ್ನು ಪಡೆಯುತ್ತಿದ್ದೇನೆ. ನನ್ನ ನಿಜವಾದ ಭೇಟಿಯು ಪರಮಾತ್ಮನೊಂದಿಗೆ ಆತ್ಮದ ಭೇಟಿಯಾಗಿದೆ. ನಾನು ಬ್ರಾಹ್ಮಣ ಕುಲಕ್ಕೆ ಸೇರಿದವನು ಮತ್ತು ವಿಷ್ಣು ಕುಲಕ್ಕೆ ಅರ್ಹನಾಗುತ್ತಿದ್ದೇನೆ. ನನ್ನ ಪ್ರತಿಯೊಂದು ಆಲೋಚನೆ, ಮಾತು ಮತ್ತು ಕಾರ್ಯದಲ್ಲಿ ಶುದ್ಧವಾಗಿರುವುದು ನನ್ನ ಆಂತರಿಕ ಪ್ರಯತ್ನ. ನಾನು ಬಾಬಾರ ಪ್ರೀತಿಯ ಮಗು, ಶೂದ್ರನಿಂದ ಬ್ರಾಹ್ಮಣನಾಗಿ, ಬ್ರಾಹ್ಮಣನಿಂದ ದೇವತೆಯಾಗಿ ಪರಿವರ್ತನೆಯಾಗುತ್ತಿರುವೆನು. ನಾನು ದಿನವಿಡೀ ಆತ್ಮಪ್ರಜ್ಞೆಯಲ್ಲಿ ಕುಳಿತಿರುತ್ತೇನೆ. ನಾನು ಆತ್ಮ ಎಂದು ನೆನಪಿಸಿಕೊಂಡಾಗ ನನ್ನ ಸಂತೋಷ ಹೆಚ್ಚಾಗುತ್ತದೆ. ನಾನು ದೇಹಪ್ರಜ್ಞೆಯಿಂದ ಬೇರ್ಪಟ್ಟು ಬಾಬಾರ ಪ್ರೀತಿಯನ್ನು ಅನುಭವಿಸುತ್ತೇನೆ. ನಾನು ಪರಮಾತ್ಮನ ಕಡೆಗೆ ಆತ್ಮದ ತೀರ್ಥಯಾತ್ರೆಯಲ್ಲಿ ಆಧ್ಯಾತ್ಮಿಕ ಮಾರ್ಗದರ್ಶಕ. ನಾನು ಬ್ರಹ್ಮ ಬಾಬಾರ ಮೂಲಕ ದೇವರ ಆಧ್ಯಾತ್ಮಿಕ ಕುಟುಂಬಕ್ಕೆ ದತ್ತು ಪಡೆಯುವ ಆತ್ಮ, ಆಧ್ಯಾತ್ಮಿಕ ಪರಿವರ್ತನೆಯ ಮಾರ್ಗದಲ್ಲಿ ಸಾಗುತ್ತಿರುವೆನು. ನಾನು ಅಶುದ್ಧ ದೃಷ್ಟಿಯನ್ನು ತ್ಯಜಿಸುತ್ತೇನೆ ಮತ್ತು ದೈವಿಕ ಸಹೋದರತ್ವವನ್ನು ಸ್ವೀಕರಿಸುತ್ತೇನೆ. ನಾನು ದೇವರ ಕುಟುಂಬದಲ್ಲಿ ಪ್ರತಿ ಆತ್ಮವನ್ನು ನನ್ನ ಸಹೋದರ ಅಥವಾ ಸಹೋದರಿ ಎಂದು ಪರಿಗಣಿಸುತ್ತೇನೆ. ನಾನು ಶುದ್ಧತೆಯನ್ನು ಎತ್ತಿ ಹಿಡಿಯುವಾಗ ಬ್ರಹ್ಮಕುಮಾರ ಕುಮಾರಿಯಾಗಿ ಘನತೆಯಿಂದ ಬದುಕುತ್ತೇನೆ. ನಾನು ಮೌನ, ಅಜ್ಞಾತ ಪ್ರಯತ್ನದ ಮೂಲಕ ದೇವತೆಯಾಗುತ್ತಿದ್ದೇನೆ. ನನ್ನ ಬುದ್ಧಿಶಕ್ತಿಯನ್ನು ಉನ್ನತೀಕರಿಸಲು ನಾನು ಬಾಬಾರ ಉನ್ನತ ಜ್ಞಾನವನ್ನು ಮಂಥನ ಮಾಡುತ್ತೇನೆ. ಬಾಬಾರವರ ದಿವ್ಯ ನಾನು ಬ್ರಹ್ಮ ಬಾಬಾರ ವಿಶ್ವವಿದ್ಯಾಲಯದ ಮೂಲಕ ದೇವತೆಯಾಗಿ ಪರಿವರ್ತನೆ ಹೊಂದುತ್ತಿದ್ದೇನೆ. ನಾನು ನನ್ನ ಬುದ್ಧಿಶಕ್ತಿಯನ್ನು ಬಳಸಿಕೊಂಡು ಬಾಬಾರವರ ಸ್ಮರಣೆಯಲ್ಲಿ ಆಧ್ಯಾತ್ಮಿಕವಾಗಿ ಪ್ರಯಾಣಿಸುತ್ತೇನೆ. ಮನೆಗೆ ಮರಳಲು ನಾನು ನಿಜವಾದ ನೆನಪಿನ ತೀರ್ಥಯಾತ್ರೆಯಲ್ಲಿದ್ದೇನೆ. ನಾನು ಎಲ್ಲ ದೈಹಿಕ ಆಕರ್ಷಣೆಗಳನ್ನು ಮುರಿದು ಒಬ್ಬ ಬಾಬಾಗೆ ನಿಷ್ಠನಾಗುತ್ತೇನೆ. ನಾನು ಈ ಹಳೆಯ ಕೆಟ್ಟ ಪ್ರಪಂಚವನ್ನು ಬಿಟ್ಟು ನಿರ್ವಿಕಾರನಾಗುತ್ತಿದ್ದೇನೆ. ನಾನು ಎಲ್ಲ ಯುಗಗಳಲ್ಲಿ ಅತ್ಯಂತ ಶುಭವಾದ ಸಂಗಮಯುಗಕ್ಕೆ ಸೇರಿದವನು. ನಾನು ಪ್ರತಿ ಆತ್ಮವನ್ನು ಶುದ್ಧತೆ ಮತ್ತು ಆಧ್ಯಾತ್ಮಿಕ ಪ್ರೀತಿಯ ಪರಿವರ್ತಿತ ದೃಷ್ಟಿಕೋನದಿಂದ ನೋಡುತ್ತೇನೆ. ನಾನು ದೇವರು ಸ್ಥಾಪಿಸಿದ ಮೂಲ ಶಾಶ್ವತ ದೇವತಾ ಧರ್ಮದ ಭಾಗವಾಗಿದ್ದೇನೆ. ನಾನು ಒಬ್ಬ ತಂದೆಯಾದ ಶಿವಬಾಬಾರೊಂದಿಗೆ ಎಲ್ಲ ಸಂಬಂಧಗಳನ್ನು ಅನುಭವಿಸುತ್ತೇನೆ. ಬಾಬಾರ ಪ್ರೀತಿಯ ಮೂಲಕ ನಾನು ದಣಿದ ಮತ್ತು ಅಚಲನಾಗುತ್ತಿದ್ದೇನೆ. ನಾನು ಅಂತರ್ಮುಖಿ ಮತ್ತು ಮೌನದ ಬಾಹ್ಯಾಕಾಶ ನೌಕೆಯಿಂದ ಶಕ್ತಿಯನ್ನು ಪಡೆಯುತ್ತೇನೆ. ನಾನು ಇಡೀ ಜಗತ್ತನ್ನು ನಿರ್ಲಿಪ್ತತೆಯ ಉನ್ನತ ಆಧ್ಯಾತ್ಮಿಕ ಹಂತದಿಂದ ನೋಡುತ್ತೇನೆ. ಆತ್ಮಗಳನ್ನು ಪರಿವರ್ತಿಸಲು ಮತ್ತು ಒಳ್ಳೆಯತನವನ್ನು ಪ್ರೇರೇಪಿಸಲು ನಾನು ಮೌನದ ಶಕ್ತಿಯನ್ನು ಬಳಸುತ್ತೇನೆ. ನಾನು ಬ್ರಾಹ್ಮಣ ಕುಲದ ಅಲಂಕಾರ. ವಿಶ್ವಚಕ್ರದಲ್ಲಿ ನನ್ನ ಪಾತ್ರದ ನೆನಪಿನಲ್ಲಿರುತ್ತೇನೆ. ನಾನು ಬಾಬಾರೊಂದಿಗೆ ಅಮರತ್ವದ ಭೂಮಿಗೆ ಹಿಂತಿರುಗುತ್ತಿದ್ದೇನೆ. ನಾನು ಅಮರ ಬಾಬಾರ ಮಗು, ಅಮರತ್ವದ ನಿಜವಾದ ಕಥೆಯನ್ನು ಕೇಳುತ್ತಿದ್ದೇನೆ. ನಾನು ನನ್ನನ್ನು ಸೂಕ್ಷ್ಮ ಲೋಕಕ್ಕೆ ಸೇರಿದ ದೇವತೆಯಾಗಿ ನೋಡುತ್ತೇನೆ. ನಾನು ವಿಷ್ಣುವಿನ ದೇವತಾ ವಂಶಕ್ಕೆ ಸೇರಿದವನು. ನಾನು ಈ ಜಗತ್ತನ್ನು ಧರ್ಮಗಳು ಮತ್ತು ಆತ್ಮಗಳ ಪುಷ್ಪಗುಚ್ಛವಾಗಿ ನೋಡುತ್ತೇನೆ. ನಾನು ಬಾಹ್ಯ ಸನ್ನಿವೇಶಗಳಿಂದ ಅಚಲನಾಗಿರುತ್ತೇನೆ, ಏಕೆಂದರೆ ನಾನು ಅಡೆತಡೆಗಳನ್ನು ನಾಶಮಾಡುವವನು. ನಾನು ಯಾವುದೇ ದೈಹಿಕ ಜೀವಿಯತ್ತ ಆಕರ್ಷಿತನಾಗುವುದಿಲ್ಲ. ನನ್ನ ಪ್ರೀತಿ ಒಬ್ಬನ ಮೇಲಿದೆ.
ಜ್ಞಾನ ಮತ್ತು ಶುದ್ಧತೆಯಲ್ಲಿ ಇತರರನ್ನು ನನ್ನಂತೆಯೇ ಮಾಡುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ. ಕಾಲದ ಪೂರ್ಣ ಚಕ್ರ ಮತ್ತು ಅದರಲ್ಲಿ ನನ್ನ ಸ್ಥಾನವನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ. ನಾನು ಶಿವಬಾಬಾ ಎಂಬ ಆಧ್ಯಾತ್ಮಿಕ ವೃಕ್ಷದ ಭಾಗವಾಗಿದ್ದೇನೆ. ನಾನು ಶಾಶ್ವತ ಅವಿನಾಶಿ ಆತ್ಮ ಎಂಬ ಅರಿವಿನಲ್ಲಿ ವಾಸಿಸುತ್ತೇನೆ. ನನ್ನ ಸಂತೋಷದ ಪಾದರಸ ಸದಾ ಉನ್ನತವಾಗಿರಲಿ ಎಂದು ನಾನು ಎಚ್ಚರಿಕೆಯಿಂದ ಪರಿವರ್ತನೆಯ ಪ್ರಯತ್ನ ಮಾಡುತ್ತೇನೆ. ನಾನು ಆತ್ಮಪ್ರಜ್ಞೆಯ ಮೂಲಕ ನನ್ನ ದೃಷ್ಟಿಯನ್ನು ಶುದ್ಧಗೊಳಿಸುತ್ತಿದ್ದೇನೆ. ನಾನು ತಂದೆಯ ಸ್ಮರಣೆಯಲ್ಲಿ ಪ್ರತಿ ಹೆಜ್ಜೆಯನ್ನು ಇಡುತ್ತೇನೆ. ನಾನು ಬಾಬಾರ ಮುರಳಿಯನ್ನು ಮಂಥನ ಮಾಡುತ್ತೇನೆ ಮತ್ತು ಅದರ ಸಾರವನ್ನು ನನ್ನ ಜೀವನದ ಭಾಗವಾಗಿಸುತ್ತೇನೆ. ಬ್ರಹ್ಮನು ಹೇಗೆ ವಿಷ್ಣುವಾಗುತ್ತಾನೆ ಎಂಬ ವಿಷಯವನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ ಮತ್ತು ಬಹಿರಂಗಪಡಿಸುತ್ತೇನೆ. ನಾನು ಬಾಬಾರ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ತುಂಬಿದ ಆತ್ಮ. ನಾನು ಸತ್ಯ, ಶುದ್ಧತೆ ಮತ್ತು ಶಾಂತಿಯ ವಂಶಾವಳಿಯ ಭಾಗ. ನಾನು ಅಂತರ್ಮುಖಿ ಮತ್ತು ಮೌನದ ಹಂತದಿಂದ ಮಾತನಾಡುತ್ತೇನೆ ಮತ್ತು ಯೋಚಿಸುತ್ತೇನೆ. ನಾನು ಆತ್ಮಪ್ರಜ್ಞೆಯ ಪರಿವರ್ತನೆಗೆ ಬದ್ಧನಾಗಿದ್ದೇನೆ. ನಾನು ಪ್ರತಿಯೊಂದು ಜೀವಿಯಲ್ಲೂ ಆತ್ಮವನ್ನು ನೋಡುತ್ತೇನೆ ಮತ್ತು ಅದಕ್ಕೆ ತಕ್ಕಂತೆ ಸೇವೆ ಮಾಡುತ್ತೇನೆ. ನಾನು ರಾವಣ ಸಮುದಾಯದಿಂದ ವಿಷ್ಣು ಸಮುದಾಯಕ್ಕೆ ಪರಿವರ್ತನೆ ಹೊಂದುತ್ತಿದ್ದೇನೆ. ಜ್ಞಾನ ಸಾಗರದೊಂದಿಗಿನ ನನ್ನ ಸಂಪರ್ಕದ ಮೂಲಕ ನಾನು ಹಗುರವಾಗಿರುತ್ತೇನೆ. ಇದು ಸಂಗಮಯುಗ ಅತ್ಯಂತ ಪವಿತ್ರ ಸಮಯ ಎಂದು ನನಗೆ ಸಂಪೂರ್ಣವಾಗಿ ತಿಳಿದಿದೆ. ತಂದೆಯ ಸ್ಮರಣೆಯ ಮೂಲಕ ನಾನು ಹಿಂದಿನ ಕರ್ಮದ ಹೊರೆಗಳನ್ನು ಸುಡುತ್ತೇನೆ. ನಾನು ಒಬ್ಬರ ಪ್ರೀತಿಯಲ್ಲಿ ವಿಲೀನನಾಗಿರುತ್ತೇನೆ ಮತ್ತು ನಿರ್ಲಿಪ್ತ ವೀಕ್ಷಕನಾಗುತ್ತೇನೆ. ನಾನು ಸುಲಭ ಯೋಗಿಯ ಹಂತದಲ್ಲಿ ಕುಳಿತಿದ್ದೇನೆ. ನನ್ನ ಶುದ್ಧ ಜೀವನದ ಮೂಲಕ ಬಾಬಾರವರನ್ನು ವೈಭವೀಕರಿಸುವ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಈ ಜಗತ್ತಿನಲ್ಲಿ ದೈವಿಕ ಕಮಲವಾಗುತ್ತೇನೆ. ಆಳವಾದ ಶುದ್ಧತೆಯನ್ನು ಅಭ್ಯಾಸ ಮಾಡುವ ಮೂಲಕ ನಾನು ರಾಜ ಸ್ಥಾನಮಾನಕ್ಕೆ ಅರ್ಹನಾಗುತ್ತೇನೆ. ನಾನು ದೇಹ, ಮನಸ್ಸು ಮತ್ತು ಸಂಪತ್ತನ್ನು ತಂದೆಯ ಕಾರ್ಯಕ್ಕೆ ಒಪ್ಪಿಸುತ್ತೇನೆ. ನಾನು ಭ್ರಮೆಯಿಂದ ಗೊಂದಲಕ್ಕೊಳಗಾಗುವುದಿಲ್ಲ. ನಾನು ಬಾಬಾರ ದಿಕ್ಕಿನಲ್ಲಿ ಸ್ಪಷ್ಟನಾಗಿರುತ್ತೇನೆ. ನಾನು ಬಾಬಾರ ಜ್ಞಾನದ ಸಾರದಿಂದ ಇತರರನ್ನು ಮೇಲಕ್ಕೆತ್ತುತ್ತೇನೆ. ನಾನು ಬ್ರಹ್ಮ ಕುಮಾರ ಕುಮಾರಿ ಎಂಬ ಅರಿವಿನಿಂದ ನನ್ನ ಶುದ್ಧತೆಯನ್ನು ರಕ್ಷಿಸುತ್ತೇನೆ. ನಾನು ಅಂತರ್ಮುಖಿಯನ್ನು ಅಭ್ಯಾಸ ಮಾಡುತ್ತೇನೆ ಮತ್ತು ಮೌನವಾಗಿ ಬಾಬಾರ ಕಂಪನಗಳನ್ನು ಅನುಭವಿಸುತ್ತೇನೆ. ನಾನು ಆಳವಾದ ತಿಳುವಳಿಕೆ ಮತ್ತು ಆತ್ಮ ಅರಿವಿನ ಹಂತದಿಂದ ಮಾತನಾಡುತ್ತೇನೆ. ನಾನು ನನ್ನ ಹಂತ, ಕಂಪನಗಳು ಮತ್ತು ಶುದ್ಧ ಉಪಸ್ಥಿತಿಯ ಮೂಲಕ ಸೇವೆ ಸಲ್ಲಿಸುತ್ತೇನೆ. ನನ್ನ ಆತ್ಮವು ಒಮ್ಮೆ ದೈವಿಕವಾಗಿತ್ತು ಮತ್ತು ಮತ್ತೆ ದೈವಿಕವಾಗುತ್ತದೆ ಎಂದು ನನಗೆ ನೆನಪಿದೆ. ಕರ್ಮ ಮತ್ತು ದೈವಿಕ ನ್ಯಾಯದ ನಿಯಮದಲ್ಲಿ ನನಗೆ ಆಳವಾದ ನಂಬಿಕೆಯಿದೆ. ನಾನು ವಿಶ್ವಚಕ್ರದಲ್ಲಿ ಸ್ಪಷ್ಟತೆಯೊಂದಿಗೆ ಕಬ್ಬಿಣಯುಗ ಮತ್ತು ಸುವರ್ಣಯುಗವನ್ನು ನೋಡುತ್ತೇನೆ. ನಾನು ಪರಮ ಗುರುಗಳಿಂದ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯದ ಕಲಿಕೆಯಲ್ಲಿದ್ದೇನೆ. ನಾನು ಬಾಬಾರೊಂದಿಗಿನ ಯೋಗದ ಬೆಂಕಿಯಲ್ಲಿ ನನ್ನ ದೌರ್ಬಲ್ಯಗಳನ್ನು ಸುಡುತ್ತೇನೆ. ನನ್ನ ದೈನಂದಿನ ಕ್ರಿಯೆಗಳು ಮತ್ತು ನಿರ್ಧಾರಗಳಲ್ಲಿ ನಾನು ದೇವರ ಗುಣಗಳನ್ನು ಪ್ರತಿಬಿಂಬಿಸುತ್ತೇನೆ. ನಾನು ಸೂಕ್ಷ್ಮ ಪ್ರಪಂಚದ ನಿವಾಸಿ ಎಂಬ ಅರಿವನ್ನು ನಾನು ಕಾಪಾಡಿಕೊಳ್ಳುತ್ತೇನೆ. ವರ್ತಮಾನದ ಪ್ರಯತ್ನದ ಮೂಲಕ ನಾನು ಸುವರ್ಣಯುಗದಲ್ಲಿ ನನ್ನ ಹೊಸ ಜನ್ಮವನ್ನು ಸೃಷ್ಟಿಸುತ್ತೇನೆ. ಜವಾಬ್ದಾರಿಗಳ ನಡುವೆಯೂ ನಾನು ಸ್ಮರಣೆಯಲ್ಲಿ ನಿರಂತರವಾಗಿ ಇರುತ್ತೇನೆ. ನಾನು ಜ್ಞಾನ,
ಪ್ರೀತಿ ಮತ್ತು ಪರಿಶುದ್ಧತೆಯ ಸಾಕಾರವಾಗುತ್ತೇನೆ. ಬಾಬಾಗೆ ನಿಜವಾದ ಅರ್ಪಣೆಯಾಗಿ ನಾನು ಆಂತರಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತೇನೆ. ವಿಷ್ಣುವಿನ ಭೂಮಿಯಲ್ಲಿ ನನ್ನ ಸ್ಥಾನವನ್ನು ಪಡೆಯಲು ನಾನು ತಯಾರಿ ನಡೆಸುತ್ತಿದ್ದೇನೆ. ಕಂಪನಗಳು ಮತ್ತು ಮಾತುಗಳ ಮೂಲಕ ಬಾಬಾನನ್ನು ಬಹಿರಂಗಪಡಿಸುವ ಸೇವಕ ನಾನು. ನಾನು ನಂಬಿಕೆಯೊಂದಿಗೆ ಬುದ್ಧಿಯ ನಿಜವಾದ ತೀರ್ಥಯಾತ್ರೆಯನ್ನು ಸ್ವೀಕರಿಸುತ್ತೇನೆ. ದೇವರ ಮಡಿಲಿನಲ್ಲಿರುವ ಅರಿವನ್ನು ನಾನು ಭದ್ರತೆ ಮತ್ತು ಪ್ರೀತಿಯಿಂದ ಹಿಡಿದಿಟ್ಟುಕೊಳ್ಳುತ್ತೇನೆ. ಶಾಶ್ವತ ದೈವಿಕ ಸಂತೋಷಕ್ಕಾಗಿ ನಾನು ತಾತ್ಕಾಲಿಕ ಸುಖಗಳನ್ನು ತ್ಯಜಿಸುತ್ತೇನೆ. ನಾನು ಜ್ಞಾನ ಸಾಗರದಲ್ಲಿ ವಿಲೀನನಾಗಿರುತ್ತೇನೆ ಮತ್ತು ಆನಂದವನ್ನು ಅನುಭವಿಸುತ್ತೇನೆ. ಬಾಬಾ ಸೇವೆಯಲ್ಲಿ ನನ್ನ ಮೂಲಕ ಕೆಲಸ ಮಾಡಲು ನಾನು ಅವಕಾಶ ನೀಡುತ್ತೇನೆ. ನಾನು ಶುದ್ಧತೆ ಮತ್ತು ಶಕ್ತಿಯನ್ನು ಪ್ರತಿಬಿಂಬಿಸುವ ಮಾತುಗಳನ್ನು ಮಾತ್ರ ಮಾತನಾಡುತ್ತೇನೆ. ನಾನು ಸತ್ಯದ ಆಸ್ಥಾನದಲ್ಲಿ ಕುಳಿತಿರುವುದನ್ನು ನೋಡುತ್ತೇನೆ. ನನ್ನ ಜೀವನದಲ್ಲಿ ಸಂಗಮಯುಗದ ಮಹತ್ವವನ್ನು ನಾನು ಗುರುತಿಸುತ್ತೇನೆ. ನಾನು ದೈವಿಕ ಚಕ್ರವನ್ನು ಅಧ್ಯಯನ ಮಾಡುತ್ತೇನೆ ಮತ್ತು ಸಮಯದ ಅಧಿಪತಿಯಾಗುತ್ತೇನೆ. ನಾನು ಅಹಂಕಾರವಿಲ್ಲದೆ ನಮ್ರತೆ ಮತ್ತು ಪ್ರಾಮಾಣಿಕತೆಯಿಂದ ಸೇವೆ ಮಾಡುತ್ತೇನೆ. ನಾನು ನನ್ನ ವ್ಯಕ್ತಿತ್ವದಲ್ಲಿ ಬಾಬಾರ ದೇವದೂತರ ಗುಣಗಳನ್ನು ಪ್ರತಿಬಿಂಬಿಸುತ್ತೇನೆ. ನಾನು ನನ್ನ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳನ್ನು ಪರಿಷ್ಕರಣೆಗಾಗಿ ಬಾಬಾರಿಗೆ ಅರ್ಪಿಸುತ್ತೇನೆ. ನಾನು ಎಲ್ಲ ದೈಹಿಕ ಪಾತ್ರಗಳನ್ನು ನಾಟಕದಲ್ಲಿ ತಾತ್ಕಾಲಿಕ ಭಾಗಗಳಾಗಿ ನೋಡುತ್ತೇನೆ. ನಾನು ನೆನಪಿನ ಶಕ್ತಿಯ ಮೂಲಕ ದುಃಖ ಮತ್ತು ವ್ಯರ್ಥವನ್ನು ಕರಗಿಸುತ್ತೇನೆ. ನಾನು ಬಾಬಾರ ನಿರ್ದೇಶನದಲ್ಲಿ ನನ್ನ ಶರೀರ, ಮನಸ್ಸು ಮತ್ತು ಸಂಪತ್ತಿನ ಪರಿವರ್ತಿತ ಟ್ರಸ್ಟಿಯಾಗಿ ಬದುಕುತ್ತೇನೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಾನು ಬಾಬಾರನ್ನು ನನ್ನ ಬುದ್ಧಿಯಲ್ಲಿ ಇಟ್ಟುಕೊಳ್ಳುತ್ತೇನೆ. ಪ್ರೀತಿ ಮತ್ತು ನಿಖರತೆಯಿಂದ ಶ್ರೀಮತವನ್ನು ಅನುಸರಿಸುವ ಮೂಲಕ ನಾನು ನನ್ನನ್ನು ಸಬಲಗೊಳಿಸಿಕೊಳ್ಳುತ್ತೇನೆ. ಬಾಬಾ ನನ್ನನ್ನು ನೋಡುತ್ತಿರುವಂತೆ ನಾನು ಪ್ರತಿ ಕ್ಷಣವನ್ನು ಬದುಕುತ್ತೇನೆ. ವಿಷ್ಣುವಿನ ಪ್ರತಿರೂಪವನ್ನು ನನ್ನ ಭವಿಷ್ಯದ ಹಣೆಬರಹವೆಂದು ನಾನು ಭಾವಿಸುತ್ತೇನೆ. ಅಮರತ್ವದ ಭೂಮಿಯ ಅಧಿಪತಿ ಎಂಬ ಅರಿವಿನಲ್ಲಿ ನಾನು ಬದುಕುತ್ತೇನೆ. ನಾನು ಪ್ರತಿ ಸವಾಲನ್ನು ದೇವದೂತನಿಗೆ ಮೆಟ್ಟಿಲುಕಲ್ಲಾಗಿ ಸ್ವಾಗತಿಸುತ್ತೇನೆ. ನಾನು ನಿರಂತರ ಯೋಗದ ಮೂಲಕ ಮಾಯೆಯ ಪ್ರಭಾವವನ್ನು ಮೀರಿ ಇರುತ್ತೇನೆ. ನಾನು ಮೌನದ ಮೂಲಕ ಜಗತ್ತನ್ನು ಉನ್ನತೀಕರಿಸುವ ನಿಜವಾದ ಯೋಗಿಯಾಗುತ್ತಿದ್ದೇನೆ. ನನ್ನ ದೃಷ್ಟಿ, ಆಲೋಚನೆಗಳು ಮತ್ತು ಮಾತುಗಳನ್ನು ಬಾಬಾರವರ ಪರಿಶುದ್ಧತೆಯೊಂದಿಗೆ ನಾನು ಜೋಡಿಸುತ್ತೇನೆ. ನಾನು ಸಂಗಮಯುಗವನ್ನು ನಿಜವಾದ ದಾನದ ಪರಿವರ್ತನೆಯಾಗಿರುವ ಸಮಯವಾಗಿ ಆಚರಿಸುತ್ತೇನೆ. ನಾನು ಜೀವನ ಭೂಮಿಯನ್ನು ಪ್ರವೇಶಿಸುತ್ತೇನೆ. ನಾನು ಸಂತೋಷ ಮತ್ತು ಶಿಸ್ತಿನಿಂದ ದೈವಿಕ ನಡವಳಿಕೆಯ ಸಂಹಿತೆಗಳನ್ನು ಅನುಸರಿಸುತ್ತೇನೆ. ಆಲೋಚನೆಗಳು, ಕನಸುಗಳು ಮತ್ತು ಕ್ರಿಯೆಗಳಲ್ಲಿ ನಾನು ಒಬ್ಬ ಬಾಬಾಗೆ ನಿಷ್ಠನಾಗಿರುತ್ತೇನೆ. ನಾನು ಮಾನವೀಯತೆ ಎಂಬ ಪರಿಪೂರ್ಣ ವೃಕ್ಷದಲ್ಲಿ ಮೂಲಬೇರಿನ ಬಳಿಯ ಆತ್ಮವಾಗಿ ನನ್ನನ್ನು ಗುರುತಿಸಿಕೊಳ್ಳುತ್ತೇನೆ. ಮುರಳಿಯ ಪ್ರತಿ ಶಬ್ದವು ನನ್ನ ಆತ್ಮವನ್ನು ಶಕ್ತಿಶಾಲಿಯಾಗಿ ಪರಿವರ್ತನೆ ಮಾಡುತ್ತದೆ. ನಾನು ನಿರಂತರವಾಗಿ ಶಿವಬಾಬಾರನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಮಾಯೆಯಿಂದ ಸುರಕ್ಷಿತವಾಗಿರುತ್ತೇನೆ. ನಾನು ಸಾಮಾನ್ಯ ಕ್ರಿಯೆಗಳನ್ನು ಅರಿವಿನೊಂದಿಗೆ ದೈವಿಕ ಕರ್ಮವಾಗಿ ಪರಿವರ್ತಿಸುತ್ತೇನೆ. ನಾನು ನನ್ನ ದೇವತಾ ಹಂತದ ಮೂಲಕ ಕೇವಲ ಪದಗಳಿಗಿಂತ ಹೆಚ್ಚಾಗಿ ಸೇವೆ ಮಾಡುತ್ತೇನೆ. ಆಳವಾದ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನಾನು ಎಚ್ಚರಿಕೆಯಿಂದ ನನ್ನ ಹಂತವನ್ನು ರಕ್ಷಿಸುತ್ತೇನೆ. ನಾನು ಅಹಂಕಾರವನ್ನು ತ್ಯಜಿಸಿ
ಶುದ್ಧ ಪ್ರೀತಿಯಿಂದ ಸೇವೆ ಮಾಡುತ್ತೇನೆ. ಬಾಬಾರ ದೃಷ್ಟಿ ನನ್ನ ಮೇಲಿದೆ ಎಂದು ನನಗೆ ತಿಳಿದಿದೆ ಮತ್ತು ನಾನು ಅದಕ್ಕೆ ತಕ್ಕಂತೆ ಬದುಕುತ್ತೇನೆ. ನಾನು ದೇವರ ಸಹವಾಸದಲ್ಲಿ ಲೀನನಾಗಿರುತ್ತೇನೆ ಮತ್ತು ದೈವಿಕ ಉಪಸ್ಥಿತಿಯನ್ನು ಅನುಭವಿಸುತ್ತೇನೆ. ನಾನು ತಂದೆಗೆ ಸಮಾನನಾಗುವ ನಿರ್ದೇಶನವನ್ನು ಅನುಸರಿಸುತ್ತೇನೆ. ಶಿವಬಾಬಾರ ಮೇಲಿನ ನಂಬಿಕೆಯ ಮೂಲಕ ನಾನು ನಿರ್ಭೀತ ಮತ್ತು ಶಕ್ತಿಶಾಲಿಯಾಗಿರುತ್ತೇನೆ. ದೇವರಿಂದ ನೇರ ಬೋಧನೆಗಳನ್ನು ಪಡೆಯಲು ನಾನು ಆಯ್ಕೆಯಾದವನು. ನಾನು ಇನ್ನು ಮುಂದೆ ದೇಹ ಪ್ರಜ್ಞೆ ಹೊಂದಿಲ್ಲ. ನಾನು ಆತ್ಮ ಗೌರವದಿಂದ ಬದುಕುತ್ತೇನೆ. ನಾನು ರಾಜಮನೆತನದೊಂದಿಗೆ ನನ್ನ ಆಧ್ಯಾತ್ಮಿಕ ಜವಾಬ್ದಾರಿಗಳನ್ನು ಪೂರೈಸುತ್ತೇನೆ. ನಾನು ಹೋದಲ್ಲೆಲ್ಲ ಶಾಂತಿಯ ಕಂಪನಗಳನ್ನು ಹೊರಸೂಸುತ್ತೇನೆ. ಲೋಕ ಪರಿವರ್ತನೆಯಲ್ಲಿ ನಾನು ಬಾಬಾರ ಬಲಗೈಯಾಗಿ ವರ್ತಿಸುತ್ತೇನೆ. ನನ್ನ ದೇವತಾ ಹಂತದ ಶಕ್ತಿಯಿಂದ ನಾನು ಇತರರನ್ನು ಮೇಲಕ್ಕೆತ್ತುತ್ತೇನೆ. ಜೀವನದ ಎಲ್ಲ ಅಂಶಗಳಲ್ಲಿಯೂ ನಾನು ಬಾಬಾರ ಮುಂದೆ ಪ್ರಾಮಾಣಿಕನಾಗಿರುತ್ತೇನೆ. ನಾನು ಸೇವೆ ಮಾಡುವಾಗ ಬಾಬಾರ ಪರಿಚಯವನ್ನು ಸ್ಪಷ್ಟವಾಗಿ ಮತ್ತು ಉನ್ನತವಾಗಿ ಇಡುತ್ತೇನೆ. ನಾನು ಪ್ರತಿದಿನ ಜ್ಞಾನವನ್ನು ಮಂಥನ ಮಾಡುತ್ತೇನೆ ಮತ್ತು ಆಳವಾದ ಸಾಕ್ಷಾತ್ಕಾರಗಳನ್ನು ಹೊರಹೊಮ್ಮಿಸುತ್ತೇನೆ. ಆತ್ಮ ಪ್ರಜ್ಞೆಯ ಉನ್ನತ ಹಂತದ ಮೂಲಕ ನಾನು ಜಗತ್ತನ್ನು ಆಶೀರ್ವದಿಸುತ್ತೇನೆ. ನಾನು ವಿಶ್ವದಾನಿ ಎಂಬ ಅರಿವಿನಲ್ಲಿ ವಾಸಿಸುತ್ತೇನೆ. ನಾನು ಬಾಬಾರವರ ಉನ್ನತ ಆವೃತ್ತಿಗಳನ್ನು ಪ್ರೀತಿ ಮತ್ತು ಅಧಿಕಾರದಿಂದ ಮಾತನಾಡುತ್ತೇನೆ. ನನ್ನ ಶುದ್ಧ ಪ್ರಯತ್ನಗಳ ಮೂಲಕ ನಾನು ಸುವರ್ಣಯುಗವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತೇನೆ. ಈ ನಾಟಕವು ಪರೋಪಕಾರಿ ಮತ್ತು ಸಂಪೂರ್ಣವಾಗಿ ನಿಖರವಾಗಿದೆ ಎಂದು ನನಗೆ ತಿಳಿದಿದೆ. ನಾನು ಪ್ರತಿದಿನ ವಿಷ್ಣುವಾಗುವತ್ತ ಒಂದು ಹೆಜ್ಜೆಯಾಗಿ ಆಚರಿಸುತ್ತೇನೆ. ನಾನು ನನ್ನ ಆಂತರಿಕ ಹಂತವನ್ನು ಸ್ವಚ್ಛವಾಗಿ, ಶುದ್ಧವಾಗಿ ಮತ್ತು ಬಾಬಾ ಅವರೊಂದಿಗೆ ಸಂಪರ್ಕದಲ್ಲಿರಿಸಿಕೊಳ್ಳುತ್ತೇನೆ. ಆಲೋಚನೆಯಲ್ಲಿಯೂ ನಾನು ಅಶುದ್ಧತೆಯನ್ನು ಮುಟ್ಟುವುದಿಲ್ಲ. ಶಿವಬಾಬಾರಿಂದ ನೇರವಾಗಿ ನಿಜವಾದ ಆನುವಂಶಿಕತೆಯನ್ನು ಪಡೆಯುವ ಧನ್ಯನಾಗಿದ್ದೇನೆ. ನಾನು ಹಳೆಯ ಸಂಸ್ಕಾರಗಳನ್ನು ತ್ಯಜಿಸಿ ದೈವಿಕ ಸದ್ಗುಣಗಳನ್ನು ಅಳವಡಿಸಿಕೊಳ್ಳುತ್ತೇನೆ. ಬಾಬಾ ಅವರೊಂದಿಗೆ ಶಾಂತಿ ಮತ್ತು ಸಂತೋಷದ ಭೂಮಿಗೆ ಹಾರುವ ಆತ್ಮ ನಾನು. ನಾನು ದೇವತೆಗಳ ಸ್ಮೃತಿ ಮತ್ತು ಶ್ರೇಷ್ಠತೆಯ ಪರಂಪರೆಗೆ ಅರ್ಹನಾಗುತ್ತಿರುವೆನು. ನಾನು ಬಾಬಾರ ಪ್ರೀತಿ ಮತ್ತು ಪೋಷಣೆಯಿಂದ ದೈನಂದಿನ ಜೀವನದಲ್ಲಿ ಶುದ್ಧತೆಯನ್ನು ಜೀವಂತವಾಗಿಟ್ಟುಕೊಳ್ಳುತ್ತಿದ್ದೇನೆ. ನನ್ನ ಬುದ್ಧಿ ಈಗ ಜ್ಞಾನಯುಕ್ತವಾದ ದೃಷ್ಟಿಕೋನದಿಂದ ಲೋಕವನ್ನು ನೋಡುತ್ತದೆ. ನಾನು ದೇಹಪ್ರಜ್ಞೆಯ ಎಲ್ಲ ಛಾಯೆಗಳಿಂದ ಹೊರಬಂದು ಆತ್ಮಪ್ರಜ್ಞೆಯ ಬೆಳಕಿನಲ್ಲಿ ತೇಲುತ್ತಿದ್ದೇನೆ. ಬಾಬಾ ನೀಡಿದ ರಾಜಯೋಗದ ಬೆಳಕು ನನ್ನ ಅಂತರಾಳವನ್ನು ಪ್ರಜ್ವಲಿಸುತ್ತಿದೆ. ನಾನು ಶುದ್ಧ ದೃಷ್ಟಿಯ ಮೂಲಕ ಸುತ್ತಲಿನವರಲ್ಲಿ ಶ್ರೇಷ್ಠತೆಯನ್ನು ಎಚ್ಚರಿಸುತ್ತಿದ್ದೇನೆ. ನಾನು ಬಾಬಾರ ನಿಯಮಗಳಲ್ಲಿ ನಡೆಸುವ ಟ್ರಸ್ಟಿಯಾಗಿ ಎಲ್ಲದಕ್ಕೂ ಉತ್ತರದಾಯಕನಾಗಿದ್ದೇನೆ. ನಾನು ಆತ್ಮೀಯ ಮೌನದ ಶಕ್ತಿಯಿಂದ ಪರಿಸರವನ್ನು ಶಾಂತಿಯ ತೋಟವಾಗಿ ಪರಿವರ್ತನೆ ಮಾಡುತ್ತಿದ್ದೇನೆ. ನಾನು ಬಾಬಾರ ಜ್ಞಾನವನ್ನು ನನ್ನ ಸಂಸ್ಕಾರಗಳಲ್ಲಿ ಆಳವಾದ ಪರಿವರ್ತನೆಯಾಗಿ ನಡೆಸುತ್ತಿದ್ದೇನೆ. ನಾನು ಪ್ರಪಂಚದ ನಿಗೂಢ ಸತ್ಯವನ್ನು ಆತ್ಮಜ್ಞಾನದಿಂದ ವಿವರವಾಗಿ ಅರಿತಿದ್ದೇನೆ. ನಾನು ಆತ್ಮೀಯ ಕುಟುಂಬಕ್ಕೆ ಸೇರಿದ ಪರಮಾತ್ಮನ ಪ್ರೀತಿಯ ಮಗು. ನಾನು ಪವಿತ್ರ ಯುಕ್ತಿಯಿಂದ ಬಾಹ್ಯ ಕರ್ಮಗಳಲ್ಲಿ ತಲ್ಲೀನವಾಗಿದ್ದರೂ ಆಂತರಿಕವಾಗಿ ಬಾಬಾರ ಸ್ಮರಣೆಯಲ್ಲಿದ್ದೇನೆ. ನಾನು ಈ ಶ್ರೇಷ್ಠ ಯುಗದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಯ ಆತ್ಮವಾಗಿ ಮೆರೆಯುತ್ತಿದ್ದೇನೆ. ನಾನು ಬಾಬಾ ನೀಡಿದ ಶಕ್ತಿಶಾಲಿ ದೃಷ್ಟಿಕೋನದಿಂದ ನನ್ನ ಪಾತಕ ಸಂಸ್ಕಾರಗಳನ್ನು ತ್ಯಜಿಸಿದ್ದೇನೆ.
ನಾನು ಆತ್ಮರತ್ನಗಳ ಸೇವೆಯಲ್ಲಿ ನಿರಂತರ ತೊಡಗಿದ್ದು ಲೋಕದ ಪರಿವರ್ತನೆಗೆ ಚಾಲಕರಾಗಿದ್ದೇನೆ. ನಾನು ಈ ಯುಗವನ್ನು ನಿಜವಾದ ಆಧ್ಯಾತ್ಮಿಕ ದಾನದ ಮಾಸವಾಗಿ ಆಚರಿಸುತ್ತಿದ್ದೇನೆ. ನಾನು ಬ್ರಹ್ಮ ಬಾಬಾರ ಮಾರ್ಗದರ್ಶನದಲ್ಲಿ ಆತ್ಮಪಥದ ಪಯಣಿಕನಾಗಿದ್ದೇನೆ. ನಾನು ಆತ್ಮದ ಮೌಲ್ಯವನ್ನು ಅರಿತು ಪ್ರತಿಯೊಬ್ಬನಲ್ಲೂ ದೇವತೆಯ ಛಾಯೆಯನ್ನು ನೋಡುತ್ತಿದ್ದೇನೆ. ಓಂ ಶಾಂತಿ. ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ. ನಿಮ್ಮ ಬದುಕು ಶುಭಕರವಾಗಲಿ, ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ. ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ. ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ. ಓಂ ಶಾಂತಿ.